ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೌದು, ನಿಮಗೆ ಇನ್ನೊಂದು ಸಿನಿಮಾಗೆ ಟಿಕೆಟ್ಸ್ ಬುಕ್ ಮಾಡಿದ್ನಲ್ಲ, ನೋಡಿಲ್ವಾ? ಇನ್ನೊಂದು ಸಿನಿಮಾನ ಟಿಕೆಟ್ ಬಂದಿದೆ, ಆದ್ರೆ ನಾವು ನೋಡ್ಲಿಲ್ಲ. ಇವಾಗ ಹೇಳ್ತಾ ಇದ್ದೀನಲ್ಲ, ನಡೀರಿ ನಡೀರಿ, ಟೈಮ್ ಆಗ್ತಿದೆ, ಹೊರಗೆ ನಡೀರಿ, ಬೇಗ ಬೇಗ ಬೇಗ. ಅಯ್ಯೋ, ಮತ್ತೆ ಸಿನಿಮಾಗೆ ಹೋಗ್ಬೇಕಾ? ನನ್ನ ಕೈಲಿ ಆಗಲ್ಲ ಕಣೋ, ಕಾಲ್ ನೋವ್ತಾ ಇದೆ ಕಣೋ. ಅಜ್ಜಿ, ಕಣ್ಣೋಟ ಸೇರಿದ ಶುಭ ವೇಳೆ ಸಿನಿಮಾ ನೋಡಿದ್ಯಾ? ನೋಡಿದ್ವಿ ಕಣೋ. ಇವಾಗ ನೀವು ಹೋಗೋದು ಅದರ ಪಾರ್ಟ್ 2ಗೆ. ಬೇಗ ಹೋಗ, ಸಿನಿಮಾ ನೋಡ್ಕೊಂಡು ಬನ್ನಿ. ನೋಡಿಲ್ಲ ಅಂದ್ರೆ ಪಾಪ ಬರುತ್ತೆ ನಿಮ್ಗೆಲ್ಲ. ಪಾಪನಾ? ಸೆಕೆಂಡ್ ಪಾರ್ಟ್ ಅಣ್ಣ. ಫಿಲಂ ಹೆಸರೇನು? ಮದುವೆ ಆಗಿರೋನ್ ವ್ಯತೆ ಅಂತ ಕಾಮಿಡಿ ಸಿನಿಮಾ. ಹಾ, ನಡೀರಿ ಆಚೆ. ಅಲ್ವೋ, ನಿನ್ ಹೆಂಡತಿ ಜೊತೆ ಕಣ್ಣೋಟ ಬೆರ್ಸೋದಿಕ್ಕೆ ನಮ್ ಪ್ರಾಣ ಯಾಕೋ ತಿಂತೀಯಾ? ಅಯ್ಯೋ ಕರ್ಮ, ದೇವ್ರೇ. ನಡಿಯ ನೋಡೋಣ, ನಡಿ. ಬಾಯ್ ಬಾಯ್. ಹಾ, ಅಬ್ಬಾ. ಹೌದು ಪತಿರಾಯ್ರೆ. ಏನು? ನಂಗೊಂದು ಅನುಮಾನ. ಇವಾಗ ಬರ್ಬೇಕಾಗಿರೋದು ಅನುಮಾನ ಅಲ್ಲ ಪ್ರಿಯಾ. ಬಾ ಕೇಳಕ್ ಬಿಡಿ ಪತಿರಾಯ್ರೆ. ಬೇಡ ಅಂದ್ರೆ ಕೇಳ್ತೀಯಾ? ಕೇಳು. ಚಂದನ್ ವನದಲ್ಲಿ ಡೈರೆಕ್ಟರ್ಗಳೆಲ್ಲ ಈ ಸಿನಿಮಾ ಹಾಡಲ್ಲಿ ಹೀರೋಯಿನ್ಗಳ ಮೇಲೆ ದ್ರಾಕ್ಷಿ, ಆಪಲ್, ಮೋಸಂಬಿ ತರ ಬೇರೆ ಬೇರೆ ಹಣ್ಣುಗಳನ್ನೆಲ್ಲ ಯಾಕೆ ಹಾಕ್ತಾರ ಪತಿರಾಯ್ರೆ? ನನ್ಗೇನು ಗೊತ್ತು ಪ್ರಿಯಾ, ಹೀರೋಯಿನ್ ಅಂದಕ್ಕೂ ಹಣ್ಣಿಗಿರೋ ಸಂಬಂಧ ಏನು ಅಂತ ಆ ಮಹಾನ್ ಭಾವರನ್ನೇ ಕೇಳಿ ತಿಳ್ಕೋಬೇಕು. ಮತ್ತೆ ಹೀರೋಯಿನ್ಸ್ ಎಲ್ಲ ಹಣ್ಗಳು ಬಿದ್ದಾಗ ಸೊಂಟ ತಿರುಗಿಸಿ ಯಾಕೆ ನಚ್ಕೋತಾರೆ? ಆ ವಿಷಯನೂ ಕೂಡ ಅವ್ರನ್ನ ಸೃಷ್ಟಿ ಮಾಡಿರೋ ಆ ದೇವ್ರನ್ನ ಸೊಂಟ ತಿರುಗಿಸೋ ಆ ಹೀರೋಯಿನ್ಗೆ ಗೊತ್ತಿರಬೇಕು. ಆ ರಹಸ್ಯ ಏನು ಅಂತ ತಿಳ್ಕೋಬೇಕಂತ ನಂಗೂ ಇದೆ. ಏನು? ಒಂದ್ ವೇಳೆ ನಿನ್ ಮೇಲೆ ದ್ರಾಕ್ಷಿ ಹಣ್ಣು, ಆಪಲ್ ಎಲ್ಲ ಹಾಕು ಅಂತ ಹೇಳಲ್ಲ ತಾನೆ? ಹಾಗಲ್ಲ ಪತಿರಾಯ್ರೆ, ಹೇಳಿ ನೀವು. ನಿನ್ ಕೈ ಮುಗಿತೀನಿ ಪ್ರಿಯಾ. ಇವಾಗ ಇಷ್ಟು ಚೆನ್ನಾಗಿ ಈ ಬೆಡ್ರೂಮ್ನ ಹೂವಿಂದ ಅಲಂಕಾರ ಮಾಡಿದೀರಾ, ಇಂಥ ಟೈಮಲ್ಲೂ ಮಾತಾಡ್ತಾ ಕೂತ್ಕೋಬೇಕಾ ನೀನು? ಪ್ರೀತಿಸಿದೆ ನೋಡೆ, ಮನಸ್ಸಲ್ಲೇ ಮನಸ್ಸಲ್ಲೇ ಆರಾಧಿಸಿದೆ ನೋಡೆ. ಮಾತುಗಳು ಬೇಕಾ, ಅದು ತೋರಿಕೆಯ ಪ್ರೀತಿ. ಕವಿತೆಗಳು ಬೇಕಾ, ಅದು ಕಲ್ಪನೆಯ ರೀತಿ. ಕಣ್ಣಲ್ಲೇ ಕಣ್ಣಲ್ಲೇ ನಿನ್ನ ಪ್ರೀತಿಸಿದೆ ನೋಡೆ.
ಇವಾಗ ಯಾರು ಪತಿರಾಯ್ರೆ? ಇರು, ಮತ್ತೆ ಬಂದ್ರಾ? ಸಿನಿಮಾಗ್ ಹೋಗಿ ಅಂತ ಹೇಳಿದ್ದೆ. ಸಿನಿಮಾ ನೋಡ್ಕೊಂಡು ಮತ್ತೆ ವಾಪಸ್ ಬಂದಿರ್ಬೇಕು. ಇವ್ರಿಗೊಂದು ಗತಿ ಕಾಣಿಸ್ತೀನಿ. ಈ ಸಲ ನಮ್ ಪ್ಲಾನ್ ಖಂಡಿತ ವರ್ಕ್ ಆಗುತ್ತೆ. ನನ್ಗೂ ಹಾಗೆ ಅನಿಸ್ತಿದೆ ಅಲಿವೇಣಿ. ನಾವೀ ಮನೆಗ್ ಬಂದಾಗಿಂದ ರಾಧಿಕನ ಆಚೆ ಹಾಕ್ಬೇಕಂತ ತುಂಬಾನೇ ಪ್ರಯತ್ನ ಮಾಡಿದ್ವಿ. ಎಷ್ಟೆಲ್ಲ ಪಾಡ್ಪಟ್ವಿ. ಯಾವುದು ವರ್ಕೌಟ್ ಆಗ್ದೇನೆ ವಾಪಸ್ ನಮಗೆ ಅವಮಾನ ಆಗ್ತಿತ್ತು, ಮಾನ ಹೋಗ್ತಿತ್ತು, ಬೈಗಳ ತಿಂದ್ವಿ. ಇಷ್ಟ ದಿನ ಆದ್ಮೇಲೆ ರಾಧಿಕಾ ಈ ಮನೆಯಿಂದ ಶಾಶ್ವತವಾಗಿ ದೂರ ಆಗೋ ಸಂದರ್ಭ ಬಂದಿದೆ. ಅವಳು ಗುಂಡಿನ ಅವಳೇ ತೋಡ್ಕೊಂಡ್ಲು, ಅವಳು ಸಮಾಧಿನ ಅವಳೇ ಕಟ್ಕೊಂಡ್ಲು. ಸ್ವಲ್ಪ ದಿನ ದೂರ ಇರು ಅಂತ ಹೇಳಿದ್ರೆ ಕೈಲಾಶ್ ಕೋಪ ಮಾಡ್ಕೋತಾನೆ. ಅವಳ ಬಣ್ಣ ಎಲ್ಲ ಬಯಲಾಗಿ ಕೈಲಾಶ್ ಮತ್ತೆ ಅದಕ್ಕೆ ಅವಳನ್ನ ಕುತ್ಕೆ ಹಿಡಿದು ಆಚೆ ದಬ್ತಾರೆ. ಅಲಿವೇಣಿ, ನಾವು ಡಾಕ್ಟ್ರನ್ನೇನೋ ಹೆದರ್ಸಿದ್ವಿ. ಆಮೇಲೆ ಅವರು ಧೈರ್ಯವಾಗಿ ನಮ್ಮ ಪರವಾಗಿ ಮಾತಾಡ್ತಾರೆ ಅಂತೀಯಾ? ಖಂಡಿತವಾಗ್ಲೂ ಹೇಳ್ತಾರೆ, ಅದ್ರಲ್ಲಿ ಸಂದೇಹನೇ ಇಲ್ಲ. ಮತ್ತೆ ಈ ಪ್ಲಾನ್ ಒಳಗೆ ಡಾಕ್ಟರ್ನ ಯಾವಾಗ ಕರ್ಕೊಂಡು ಬರೋದು? ಅದಕ್ಕೆ ಇನ್ನೂ ಟೈಮ್ ಇದೆ. ಸರಿಯಾದ ಸಂದರ್ಭ ನೋಡಿ ಅವ್ರನ್ನ ನಾಟಕ ಆಡಕ್ ಕರ್ಕೊಂಡ್ ಬರೋಣ. ಅಂತೂ ಇಂತೂ ರಾಧಿಕಾ ನಮ್ಮ ಮನೆಯಿಂದ ಆಚೆ ಹಾಕ್ಬೇಕನ್ನೋ ಕನ್ಸು ಆದಷ್ಟು ಬೇಗ ನನ್ಸಾಗುತ್ತೆ. ಕೈಲಾಶ್, ಒಬ್ನೇ ಬಂದಿದ್ಯಾ? ರಾಧಿಕಾ ಬರ್ಲಿಲ್ವಾ? ಪ್ರಿಯಾ, ಪ್ರಿಯಾ, ಯಾರು ಬಂದಿದ್ದಾರೆ ನೋಡು. ಹಾಯ್ ಸಾಹೇಬ್ರೆ. ಹಾಯ್. ಅಕ್ಕ ಬರ್ಲಿಲ್ವಾ? ಇಲ್ಲ. ಇರಿ, ವಾಟರ್ ತರ್ತೀನಿ. ಯಾ ಕೈಲಾಶ್, ಒಂಥರ ಇದೆಯಾ? ಮನ್ಸಲ್ಲಿ ಹೇಳಕ್ಕಾಗ್ದಿರೋಷ್ಟು ನೋವಿರುವಾಗ, ಆ ನೋವಿಂದ ಮನ್ಸು ಭಾರವಾಗಿದ್ದಾಗ, ಏನ್ ಮಾಡೋದು ಅಂತ ಅರ್ಥ ಆಗದೆ, ಆ ನೋವನ್ನ ಹೇಗೆ ಆಚೆ ಹಾಕೋದು ಅಂತ ಗೊತ್ತಾಗದೆ ಇದ್ದಾಗ ಇನ್ ಹೇಗಿರಕ್ಕಾಗತ್ತೆ ಜೆಂಟಲ್ಮ್ಯಾನ್? ನಾನು ಯಾವತ್ತೂ ನಿನ್ನ ಹೀಗೆ ನೋಡೇ ಇಲ್ಲ. ಏನಾ ನೋವು? ಸಾಹೇಬ್ರೆ, ನೀರು. ಏನ್ ತಗೋತೀರಾ? ಏನು ಬೇಡ ಪ್ರಿಯಾ. ಹೋಗ್ಲಿ, ಜ್ಯೂಸ್ ಮಾಡ್ಕೊಂಡ್ ಬರ್ಲಾ? ಏನು ಬೇಡ. ಅಮರ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಕ್ ಬಂದೆ. ಸರಿ. ಮೊನ್ನೆ ನಾವೆಲ್ಲ ಒಟ್ಟಿಗೆ ಇದ್ವಲ್ಲ, ಅವಾಗಿಂದ ನೀನ್ ನನ್ನ ಮನ್ಸಿಗೆ ತುಂಬಾ ಹತ್ರ ಆಗ್ಬಿಟ್ಟಿದ್ಯಾ ಜೆಂಟಲ್ಮ್ಯಾನ್. ಕೆಲವು ವಿಷಯನ ನಮ್ಗೆ ಹತ್ರ ಆಗಿರೋರ್ಗೆ ಹತ್ರನೇ ಹೇಳೋಕ್ಕಾಗೋದಲ್ವಾ? ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಎನಿ ಟೈಮ್ ಕೈಲಾಶ್, ಏನಾದರೂ ಸರಿ, ನೀನು ಏನು ಬೇಕಾದರೂ ನನ್ನ ಜೊತೆ ಶೇರ್ ಮಾಡ್ಕೊಳ್ಬೋದು. ನಿನ್ಗೆ ಯಾವಾಗ ಏನು ಪ್ರಾಬ್ಲಮ್ ಬಂದರೂ ಸರಿ, ಸಹಾಯ ಮಾಡಕ್ಕೆ ನಾನು ರೆಡಿಯಾಗಿರ್ತೀನಿ. ಹೌದು ಕೈಲಾಶ್, ಅಷ್ಟಕ್ಕೂ ನಿನ್ನ ಪ್ರಾಬ್ಲಮ್ ಏನು? ರಾಧಿಕಾ. ಕೈಲಾಶ್ ಅವ್ರು ಕೋಪ ಮಾಡ್ಕೊಂಡು ಹೋದ್ರು.
ಇಷ್ಟೊತ್ತಾದ್ರೂ ಮನೆಗೆ ವಾಪಸ್ ಬಂದಿಲ್ಲ. ಎಲ್ಲಿ ಹೋಗಿರ್ಬೋದು? ಆ್ಯಕ್ಚುಲಿ ನಂಗೆ ಕುಡಿಯೋ ಅಭ್ಯಾಸನೇ ಇಲ್ಲ. ಆಗಾಗ ಪಾರ್ಟಿ ಏನಾದರೂ ಇದ್ದರೆ ಸ್ವಲ್ಪ ತಗೋತೀನಿ ಅಷ್ಟೆ. ಇದು ಕೂಡ ನಿಂಗೋಸ್ಕರನೇ. ನನಗೆ ಅಭ್ಯಾಸನೇ ಇಲ್ಲ, ಆದರೆ ನನ್ನಲ್ಲಿರೋ ನೋವು ಆಚೆ ಹಾಕಬೇಕಂದ್ರೆ ಇದು ಒಳಗೆ ಹೋಗಲೇಬೇಕು. ಕೈಲಾಶ್, ರಾಧಿಕಾ ಕಾಲ್ ಮಾಡ್ತಿದ್ದಾಳೆ. ಅವಳ ಹತ್ರ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇವಾಗ ಮಾತಾಡಬೇಕು ಅಂತಾನೆ ಅನ್ನಿಸ್ತಿಲ್ಲ. ಕೈಲಾಶ್, ಅಷ್ಟಕ್ಕೂ ನಿಮ್ಮ ಮಧ್ಯೆ ಏನು ನಡೀತಿದೆ? ಮೊನ್ನೆ ನಾವು ಸಿಕ್ಕಿದಾಗ 2 ದಿನ ನೀವಿಬ್ರು ಅನ್ಯೋನ್ಯವಾಗಿ ತುಂಬ ಖುಷಿಯಾಗಿ ಮಾತಾಡ್ತಿದ್ರಲ್ವಾ? ಇವಾಗೇನಾಯಿತು? ನಮ್ಮಿಬ್ಬರ ಮಧ್ಯೆ ಅನ್ಯೂನ್ಯತೆಗೆ ಏನೂ ಕೊರತೆ ಇಲ್ಲ. ಮತ್ತೆ ಹೇಗೆ ಹೇಳಲಿ, ಏನು ಅಂತ ಹೇಳಲಿ? ರಾಧಿಕಾಗೆ ನಾನಂದ್ರೆ ಪ್ರಾಣ. ನಮ್ಮಮ್ಮ ದೇವತೆ ಥರ ಹುಡುಗಿ ಜೊತೆ ಮದುವೆ ಮಾಡಿಸಿ ನನ್ನ ಜೀವನದಲ್ಲಿ ಹೊಸ ಬೆಳಕನ್ನು ತಂದು ಕೊಟ್ಟಿದ್ದಾರೆ. ಬೇರೆ ಹೆಣ್ಮಕ್ಳು ಗಂಡನ ಜೊತೆ ಹೇಗಿರ್ತಾರೆ, ಹೇಗೆ ನೋಡ್ಕೋತಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನನ್ನ ಹೆಂಡತಿ ರಾಧಿಕಾ ಮಾತ್ರ ನನ್ನ ಸಣ್ಣ ಮಗು ಥರ ನೋಡ್ಕೋತಾಳೆ, ಕಣ್ರೆಪ್ಪೆ ಥರ ಕಾಪಾಡ್ಕೋತಾಳೆ. ರಾಧಿಕಾ ನನ್ನ ಮೇಲಿಟ್ಟಿರೋ ಪ್ರೀತಿ ಬೆಟ್ಟದಷ್ಟಿದೆ. ಮತ್ತೆ ನಿಂಗೆ ರಾಧಿಕಾ ಅವ್ರ ಮೇಲೆ ಅಷ್ಟು ಪ್ರೀತಿ ಇದೆಯಾ? ಆಮ್ಲೆಟ್ ರೆಡಿ. ಸಾಹೇಬ್ರೆ ತಗೊಳ್ಳಿ. ಸಾಹೇಬ್ರೆ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಹೇಳಿ. ಆಮ್ಲೆಟ್ ತುಂಬಾ ಚೆನ್ನಾಗಿದೆ ಪ್ರಿಯಾ. ಸಾಹೇಬ್ರೆ, ನೀವಿಬ್ರು ಹೀಗೆ ಫ್ರೆಂಡ್ಸ್ ತರ ಸೇರಿ ಕತೆ ಹೊಡ್ಕೊಂಡು ಗುಂಡ್ ಹಾಕೊಂಡು ಟೈಮ್ ಪಾಸ್ ಮಾಡೋದು ತುಂಬಾ ಚೆನ್ನಾಗಿದೆ. ಪ್ರಿಯಾ, ಓಕೆ, ಎಂಜಾಯ್. ಒಬ್ರನ್ನ ಒಬ್ರು ತುಂಬಾ ಪ್ರೀತಿಸ್ತಿದ್ದೀರಾ, ಮತ್ತೆ ಬೇಜಾರು ಯಾಕೆ? ಏನ್ ಪ್ರಾಬ್ಲಮ್ ನಿಮ್ದು? ಏನ್ ತೊಂದರೆ ಆಗ್ತಿದೆ? ನನ್ನ ಮನಸ್ಸಲ್ಲಿರೋ ಭಾರನ ಆಚೆ ಹಾಕ್ಬೇಕಂತ ನಿನ್ನ ಹತ್ರ ಬಂದ್ರೂ ಗಂಡ ಹೆಂಡತಿ ಪರ್ಸನಲ್ ವಿಷಯ 3ನೇ ವ್ಯಕ್ತಿಗೆ ಹೇಳೋದು ಸರಿಯಲ್ಲ ಅಂತ ಆ ನೋವು ನನ್ನಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಹೋಗ್ಲಿ, ರಾಧಿಕಾ ಹತ್ರ ನಾನು ಮಾತಾಡ್ಲಾ? ಬೇಡ ಜೆಂಟಲ್ಮನ್, ಬೇಡ ಬೇಡ ಜೆಂಟಲ್ಮನ್. ಆ್ಯಕ್ಚುಲಿ ನನ್ನ ನೋವನ್ನ ತೋಡ್ಕೊಳ್ಳೋಕ್ಕೆ ನಾನು ಇಲ್ಲಿವರೆಗೂ ಬಂದಿರೋದೇ ತಪ್ಪು. ನೀನು ನನಗೆ ಆತ್ಮೀಯ ಅಂತ ಇಲ್ಲಿವರೆಗೂ ಬಂದೆ, ಆದರೆ ಇವಾಗ ಕರೆಕ್ಟ್ ಅಲ್ಲ ಅಂತ ಅನಿಸ್ತಿದೆ.
ನನ್ನ ನೋವು ನಾನು ನುಂಗಕ್ಕೂ ಆಗ್ತಿಲ್ಲ, ಒಗ್ಯಕ್ಕೂ ಆಗ್ತಿಲ್ಲ. ನಾನೀಗ ಹೋಗಬೇಕು ಜೆಂಟಲ್ಮ್ಯಾನ್, ಹೋಗ್ತೀನಿ. ಪಾಪ ರಾಧಿಕಾ ನಾನು ಇಷ್ಟು ಲೇಟ್ ಆದರೂ ಮನೆಗೆ ಬಂದಿಲ್ವಲ್ಲ ಅಂತ ಗಾಬರಿಯಾಗಿ ಓಡಾಡ್ತಿರ್ತಾಳೆ, ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ನಾನು ಹೋಗ್ತೀನಿ. ಏನಿನ್ ಪ್ರಾಬ್ಲಮ್ ಕೈಲಾಶ್? ಎಲ್ಲ ಚೆನ್ನಾಗಿದೆ ಅನ್ನೋವಾಗ ಮತ್ತೆ ಏನಿದು? ನಾನು ಪ್ರಿಯಾ ಒಬ್ರಿಗೊಬ್ರು ಹತ್ರ ಆಗ್ತಿರುವಾಗ ಹೊಸದಾಗಿ ಏನ್ ನಿಮ್ ಪ್ರಾಬ್ಲಮ್ಮು? ಕೈಲಾಶ್, ಕೈಲಾಶ್ ಎದಳು. ತಗೋ. ರಾಧಿಕಾ ವೆಯ್ಟ್ ಮಾಡ್ತಾ ಇರ್ತಾಳೆ, ನಾನು ಹೋಗ್ಬೇಕು. ಕೈಲಾಶ್ ಅವ್ರೆ, ಏನಾಯ್ತು ರೀ? ಗಾಬರಿ ಮಾಡ್ಕೋಬೇಡ ರಾಧಿಕಾ. ಕೈಲಾಶ್ ನಮ್ಮ ಮನೆಗೆ ಬಂದಿದ್ರು, ಹಾಗೆ ಸಿಟ್ಟಿಂಗ್ ಹಾಕೋಣ ಅಂದ್ರು. ಅದಕ್ಕೆ ನಾವಿಬ್ರು ಕೂತ್ಕೊಂಡು ಸ್ವಲ್ಪ ಗುಂಡು ಹಾಕಿದ್ವಿ ಅಷ್ಟೇ. ಹಾ ರಾಧಿಕಾ, ನಿಂಗೊಂದು ವಿಷಯ ಗೊತ್ತಾ? ನನ್ನ ಹೆಂಡತಿ ಪ್ರಿಯಾ ನಮಗೋಸ್ಕರ ಆಮ್ಲೆಟ್ ಕೂಡ ಮಾಡಿಕೊಟ್ಲು. ತುಂಬಾ ಚೆನ್ನಾಗಿದೆ ಅಂತ ಕೈಲಾಶು ಹೇಳಿದ್ರು. I love my wife. I love my wife. ಓಕೆ ಓಕೆ ಓಕೆ. ನನ್ನ ಹೆಂಡತಿ ನಾನು ತುಂಬಾ ಪ್ರೀತಿಸ್ತೀನಿ. I love my wife. ಕೈಲಾಶ್ ಅವರೇ, I love my wife. But why? ಯಾಕೆ? ಕೈಲಾಶ್, ಸಾರಿ ಮೈ ಡಿಯರ್ ವೈಫ್, ಸಾರಿ. ಥ್ಯಾಂಕ್ ಯು ಜೆಂಟಲ್ಮ್ಯಾನ್. ಮನೆವರೆಗೂ ಕರ್ಕೊಂಡು ಬಂದು ನನ್ನ ಡ್ರಾಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಐ ಲವ್ ಮೈ ವೈಫ್. ಐ ಲವ್ ಮೈ ವೈಫ್ ಜೆಂಟಲ್ಮ್ಯಾನ್. ಐ ಲವ್ ಮೈ ವೈಫ್. ಜೆಂಟಲ್ಮ್ಯಾನ್ ಕೇಳಿಸ್ಕೊಂಡ್ಯಾ? ಐ ಲವ್ ಮೈ ವೈಫ್. ನಂಗೆ ಈ ಥರ ಹೆಂಡತಿ ಸಿಕ್ಕಿರೋದು ನನ್ನ ಅದೃಷ್ಟ. ಐ ಲವ್ ಮೈ ವೈಫ್. ಐ ಆಮ್ ಸೋ ಲಕ್ಕಿ. ಬಟ್ ವೈ ಜೆಂಟಲ್ಮ್ಯಾನ್? ಯಾಕೆ? ನೀನು ಹೇಳು. ಹೇಳಲ್ವಾ ರಾಧಿಕಾ? ನೀನು ಹೇಳು ರಾಧಿಕಾ. ಐ ಆಮ್ ಸೋ ಲಕ್ಕಿ. ವೈ? ಅಮರ್, ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? I love my wife. ಮೆತ್ತಗೆ ಎದಳು. I love my wife. I love ರಾಧಿಕಾ. I love my wife, Radhika. I love my wife.
love my wife.